ಎಲ್ರಿಗೂ ನಮಸ್ಕಾರ. ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮತ್ತೊಂದು ವಾರದ ಪಂಚಾಯತಿ ಬಿಗ್ ಬಾಸ್ ನಲ್ಲಿ ಬಂದಿದೆ. ಆದ್ರೆ ಈ ವಾರದಲ್ಲಿ ಯಾವ ರೀತಿಯಾಗಿ ಸ್ಪರ್ಧಿಗಳು ಆಡಿದ್ರು ಅನ್ನೋದನ್ನು ನೀವೆಲ್ಲರೂ ಗಮನಿಸಿರಬಹುದು. ಒಂದು ನಿರಾಸೆ ಮೂಡಿಸಿದಂತಹ ವಾರ ಅಂತಾನೆ ಹೇಳ್ಬೋದು. ಕಡೆಯ ವಾರಗಳಲ್ಲಿ ಸಾಮಾನ್ಯವಾಗಿ ಸ್ಪರ್ಧಿಗಳು ತಾವು ಗೆಲ್ಲಬೇಕು ಅನ್ನುವಂತಹ ಛಲದಿಂದ ಆಟ ಆಡ್ತಾರೆ. ಜಿದ್ದಿಗೆ ಬಿದ್ದು ತಮ್ಮ ಪ್ರತಿಸ್ಪರ್ಧಿ ಯಾರು ಅನ್ನೋದನ್ನ ಲೆಕ್ಕಿಸದೆ ಆಟ ಆಡ್ತಾರೆ. ಆ ರೀತಿಯಾದಂತಹ ಆಟವನ್ನ ನಾವು ಬಿಗ್ ಬಾಸ್ ನಲ್ಲಿ ನಿರೀಕ್ಷೆ ಮಾಡಬಹುದು. ಆದ್ರೆ ಈ ಸೀಸನ್ ಅಲ್ಲಿ ಮಾತ್ರ ಒಂದು ನಿರಾಸೆ ಮೂಡಿಸಿದಂತಹ ಕಡೆಯ ವಾರ ಇದು ಅಂತ ಹೇಳ್ಬೋದು. ಬಿಗ್ ಬಾಸ್ ನೋಡುವಂತಹ ವೀಕ್ಷಕರಿಗೂ ಮನರಂಜನೆ ವಿಚಾರದಲ್ಲಿ ಸ್ಪರ್ಧಿಗಳು ಬಿಗ್ ಬಾಸ್ ಕೊಟ್ಟಂತಹ ಅವಕಾಶವನ್ನೇ ಕೈ ಚೆಲ್ಲಿದ್ರ ಅನ್ನುವಂತಹ ಅನುಮಾನ ಮೂಡಿಸುವಂತಿದೆ ಈ ವಾರ. ಅದರಲ್ಲೂ ಕಡೆಯದಾಗಿ ವಾರದ ಕಡೆಯಲ್ಲಿ ಮಾಡಿದಂತಹ ಒಂದು ದೊಡ್ಡ ಎಡವಟ್ಟಿಗೆ ಈಗ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಬೆಲೆ ತೆರಬೇಕಾಗಿದೆ. ಒಬ್ರಲ್ಲ ಇಬ್ರಲ್ಲ 3-4 ಜನ ಸ್ಪರ್ಧಿಗಳಿಗೆ ವಾರದ ಕಡೆಯಲ್ಲಿ ಮಾಡಿದಂತಹ ಕ್ಯಾಪ್ಟನ್ಸಿ ಟಾಸ್ಕ್ ನ ಎಡವಟ್ಟಿನ ಪರಿಣಾಮ ಕಿಚ್ಚ ಕೋಪಗೊಳ್ಳೋದಕ್ಕೆ ಕಾರಣ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಅದರಲ್ಲೂ ಪ್ರಮುಖವಾಗಿ ಭವ್ಯ ಗೌಡ ಅವರಿಗೆ ಒಂದು ಬಿಗ್ ಶಾಕ್ ಅನ್ನೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಈ ಒಂದು ಕ್ಯಾಪ್ಟನ್ಸಿ ವಿಚಾರದಲ್ಲಿ. ಹಾಗಾದ್ರೆ ನಿಜವಾಗ್ಲೂ ಇಲ್ಲಿ ಭವ್ಯ ಗೌಡ ಅವರು ತಪ್ಪು ಮಾಡಿದ್ರ ಅಥವಾ ಕೇವಲ ಭವ್ಯ ಗೌಡ ಅವರದ್ದು ಮಾತ್ರ ತಪ್ಪ? ಅಷ್ಟಕ್ಕೂ ಯಾರದ್ದು ಸರಿ ಯಾರದ್ದು ತಪ್ಪು, ವಾರದ ಪಂಚಾಯಿತಿಯಲ್ಲಿ ಈ ವಿಚಾರದಲ್ಲಿ ಯಾವ ನಿರ್ಧಾರವನ್ನ ಕೈಗೊಂಡ್ರು ಎಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವಾರದ ಶುರುವಿನಿಂದಲೂ ಕಳಪೆ ಪ್ರದರ್ಶನ ಕೊಟ್ಟಂತಹ ಸ್ಪರ್ಧಿಗಳು ವಾರದ ಕೊನೆಯಲ್ಲಿ ಒಂದು ದೊಡ್ಡ ಎಡವಟ್ಟನ್ನೇ ಮಾಡಿಕೊಳ್ತಾರೆ. ಅದು ಕ್ಯಾಪ್ಟನ್ಸಿ ವಿಚಾರದಲ್ಲಿ ಆದಂತಹ ಎಡವಟ್ಟು. ಇದಕ್ಕೆ ಈಗ ವಾರದ ಪಂಚಾಯಿತಿಯಲ್ಲಿ ಬೆಲೆ ತೆರಬೇಕಾಗಿದೆ. ಅದರಲ್ಲೂ ಪ್ರಮುಖವಾಗಿ ಭವ್ಯ ಗೌಡ ಅವರು ಮಾಡಿದಂತಹ ಒಂದು ತಪ್ಪು, ಉಸ್ತುವಾರಿಗಳ ತಪ್ಪಿನಿಂದ ಆದಂತಹ ಎಡವಟ್ಟು ಈಗ ವೀಕೆಂಡ್ ನಲ್ಲಿ ಸದ್ದು ಮಾಡ್ತಾ ಇದೆ. ಈ ವಿಚಾರ ಈಗ ಕೇವಲ ವಾರದ ಪಂಚಾಯಿತಿಯಲ್ಲಿ ಮಾತ್ರ ಅಲ್ಲ, ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಒಂದು ಭಾರಿ ದೊಡ್ಡ ಘಟನೆ ಎಂಬಂತೆ ಚರ್ಚೆ ಆಗ್ತಾ ಇದೆ. ಅದರ ವಿಡಿಯೋ ಕ್ಲಿಪ್ ಕೂಡ ಸಾಕಷ್ಟು ವೈರಲ್ ಆಗಿದೆ. ಇಲ್ಲಿ ಯಾರದ್ದು ತಪ್ಪು, ಏನಾಯ್ತು? ಕೇವಲ ಭವ್ಯ ಗೌಡ ಅವರು ಮಾಡಿದ್ದು ಮಾತ್ರ ತಪ್ಪ ಅಥವಾ ಉಸ್ತುವಾರಿಗಳೇ ಕಳಪೆ ಆದ್ರ? ಈ ವಿಚಾರದ ಬಗ್ಗೆ ಈಗ ಸಾಕಷ್ಟು ಕುತೂಹಲ ಮೂಡ್ತಾ ಇದೆ. ಹಾಗಾದ್ರೆ ಏನಾಯ್ತು ಕಿಚ್ಚನ ಪಂಚಾಯಿತಿಯಲ್ಲಿ? ಅಷ್ಟಕ್ಕೂ ಈ ಒಂದು ವಿಚಾರ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಎಲ್ಲಿಂದ ಶುರುವಾಯ್ತು ಈ ಎಡವಟ್ಟುಗಳು, ಎಲ್ಲಾಯ್ತು ಅನ್ನೋದನ್ನ ನೋಡೋಣ. ಅಷ್ಟಕ್ಕೂ ಏನಾಯ್ತು ಅನ್ನೋದನ್ನ ನೋಡೋದಾದ್ರೆ, ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ನೀಡ್ತಾರೆ. ಕ್ಯಾಪ್ಟನ್ ಆಗೋದಕ್ಕೆ, ಕ್ವಾಲಿಫೈ ಆಗೋದಕ್ಕೆ ಒಂದು ಟಾಸ್ಕ್ ಅನ್ನ ನೀಡಿರ್ತಾರೆ. ಅಲ್ಲಿ ಹಗ್ಗದಲ್ಲಿ ಕಟ್ಟಿದಂತಹ ಬಾಲ್ ಅನ್ನ ಕಸಿದುಕೊಂಡು ತಮಗೆ ಮೀಸಲಿರುವಂತಹ ಬುಟ್ಟಿಯಲ್ಲಿ ಹಾಕಬೇಕು. ಮೊದಲು ಹಾಕಿದಂಥವ್ರು ಮುಂದಿನ ಹಂತಕ್ಕೆ ಕ್ವಾಲಿಫೈ ಆಗ್ತಾರೆ ಅನ್ನುವಂತಹ ಟಾಸ್ಕ್ ಅನ್ನ ನೀಡಿರ್ತಾರೆ. ಇದರಲ್ಲಿ ಅದೇ ರೀತಿಯಾಗಿ ಆಟ ಮುಂದುವರೆದು ಬೇರೆ ಬೇರೆ ರೀತಿಯಲ್ಲಿ ಭವ್ಯ ಗೌಡ ಅವರು ಅಂತಿಮವಾಗಿ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ. ಆದ್ರೆ ಮಧ್ಯದಲ್ಲಿ, ಅದರಲ್ಲೂ ಮೊದಲನೇ ಹಂತದಲ್ಲೇ ಒಂದು ಎಡವಟ್ಟಾಗುತ್ತೆ. ಅಲ್ಲಿ ಬಿಗ್ ಬಾಸ್ ಏನ್ ಹೇಳಿದ್ರು, 9ನೇ ನಂಬರ್ನಲ್ಲಿ ಇರುವಂತಹ ಬಾಲ್ಗಳನ್ನ ಕಸಿದುಕೊಳ್ಬೇಕು ಅನ್ನುವಂತಹ ಟಾಸ್ಕ್ ಅನ್ನು ನೀಡಿರ್ತಾರೆ. ಆದ್ರೆ ಟಾಸ್ಕ್ ನಲ್ಲಿ ಏನು ಪ್ರಾಪರ್ಟಿಗಳಿತ್ತು ಅದರಲ್ಲಿ ಆದಂತಹ ಒಂದು ಸಣ್ಣ ಎಡವಟ್ಟು, 3ನೇ ನಂಬರ್ ಅಲ್ಲಿ ಇದ್ದಂತಹ ಬಾಲ್ ಇದ್ದಕ್ಕಿದ್ದಂತೆ ಕೆಳಗೆ ಬೀಳುತ್ತೆ. ಆದ್ರೆ ಅದನ್ನ ಭವ್ಯ ಗೌಡ ಅವರು ನೋಡಿರೋದಿಲ್ಲ. ಅದೇ ಬಾಲ್ ಅನ್ನ 9ನೇ ನಂಬರ್ ಇಂದನೇ ಬಿದ್ದಿರಬಹುದು ಅನ್ನುವ ರೀತಿನಲ್ಲಿ ಅವರು ಭಾವಿಸಿ ಅದೇ ಬಾಲ್ ಅನ್ನ ತೆಗೆದುಕೊಂಡು ಹೋಗ್ತಾರೆ. ಈ ಸಂದರ್ಭದಲ್ಲಿ ಇದನ್ನ ಗಮನಿಸಿದಂತವರು ಪ್ರಶ್ನೆ ಮಾಡ್ತಾರೆ, ಇದು ಈ ಬಾಲ್ ಆಯ್ಕೆ ಆಗೋದಿಲ್ಲ ಅಂತ. ಆದ್ರೂ ಸಹ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಭವ್ಯ ಗೌಡ ಅವರು ಬಾಸ್ಕೆಟ್ ನಲ್ಲಿ ಹಾಕ್ತಾರೆ, ಮುಂದಿನ ಹಂತಕ್ಕೆ ಆಯ್ಕೆ ಆಗ್ತಾರೆ. ಆ ರೀತಿಯಾಗಿ ಮುಂದುವರಿಯುತ್ತೆ. ಇಲ್ಲಿ ಭವ್ಯ ಗೌಡ ಅವರು ಮಾಡಿದಂತಹ ಈ ಒಂದು ತಪ್ಪೇನಿದೆ ಅದನ್ನ ಉಸ್ತುವಾರಿಗಳು ಗಮನಿಸೋದಿಲ್ಲ. ಇದು ಮತ್ತೆ ವೀಕೆಂಡ್ ನಲ್ಲಿ ಕಿಚ್ಚನ ಕೋಪಕ್ಕೆ ಕಾರಣ ಆಗಿದೆ. ಪ್ರಮುಖವಾಗಿ ಉಗ್ರ ಮಂಜು ಹಾಗೆ ಚೈತ್ರ ಅವರು ಉಸ್ತುವಾರಿಯನ್ನ ವಹಿಸ್ತಾ ಇದ್ರು. ಇವರು ಮಾತ್ರ ಅಲ್ಲ, ಕೇವಲ ಅಲ್ಲಿ ಇದ್ದಂತಹ ಮತ್ತೊಬ್ಬ ಸ್ಪರ್ಧಿಗಳು ರಜತ್ ಹಾಗೆ ಮೋಕ್ಷಿತ, ಈ ಇಬ್ರು ಸಹ ಈ ಒಂದು ಟಾಸ್ಕ್ ನಲ್ಲಿ ಆದಂತಹ ಆ ಒಂದು ಬಾಲ್ ಬೀಳುವಂತಹ ಏನು 3ನೇ ನಂಬರ್ ಅಲ್ಲಿ ಇದ್ದಂತಹ ಬಾಲ್ ಬೀಳುತ್ತೆ ಅದನ್ನ ಗಮನಿಸಿರ್ತಾರೆ, ಅದನ್ನ ಪ್ರಶ್ನೆ ಮಾಡಿರ್ತಾರೆ. ಆದ್ರೆ ಕಳೆದೆಲ್ಲ ಸಂದರ್ಭಗಳಲ್ಲಿ ನಾವು ಗಮನಿಸಿದ್ವಿ, ರಜತ್ ಆಗಿರ್ಬೋದು, ಮೋಕ್ಷಿತ ಆಗಿರ್ಬೋದು, ಆಟದಲ್ಲಿ ಆದಂತಹ ಏನಾದ್ರೂ ಒಂದು ತಪ್ಪುಗಳಾದ್ರೆ ಯಾವ ರೀತಿಯಾಗಿ ಕೂಗಾಡ್ತಾರೆ, ಯಾವ ರೀತಿಯಾಗಿ ರೇಗಾಡ್ತಾರೆ ಉಳಿದ ಸ್ಪರ್ಧಿಗಳ ಮೇಲೆ ಅಂತ. ಆದ್ರೆ ಇಲ್ಲಿ ಪ್ರಶ್ನೆ ಮಾಡ್ತಾರೆ, ಆದ್ರೆ ಅಲ್ಲಿಗೆ ಸುಮ್ಮನಾಗ್ತಾರೆ. ಆಟ ಮುಗಿದ ನಂತರದಲ್ಲಿ ಬೇರೆಯವರ ಜೊತೆ ಹೋಗಿ ಅದನ್ನ ಹಂಚ್ಕೊಳ್ತಾರೆ, ಈ ರೀತಿಯಾಗಿ ಆಯ್ತು ಅಂತ. ಆದ್ರೆ ಆಟದ ಸಂದರ್ಭದಲ್ಲಿ ಅದನ್ನ ಹೇಳಿದ್ರೆ, ಉಸ್ತುವಾರಿಗಳ ಗಮನಕ್ಕೆ ತಂದಿದ್ರೆ ಏನೋ ಒಂದು ನಿರ್ಧಾರವನ್ನ ಕೈಗೊಳ್ತಾ ಇದ್ರು.
ಇನ್ನು ಉಸ್ತುವಾರಿಗಳಿಗೆ ಈ ವಿಚಾರ ಗಮನಕ್ಕೆ ಬಂದರೂ ಸಹ ಅಷ್ಟಾಗಿ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಹೀಗಾಗಿ ಇದಕ್ಕೆ ವಾರದ ಪಂಚಾಯಿತಿಯಲ್ಲಿ ಈಗ ಕಿಚ್ಚನಿಂದ ಬೆಂಡೆತ್ತಿಸಿಕೊಳ್ಬೇಕಾಗಿದೆ. ರಜತ್, ಮೋಕ್ಷಿತಾ, ಉಗ್ರ ಮಂಜು ಹಾಗೆ ಚೈತ್ರ, ಈ 4 ಜನ ಈಗ ಒಬ್ರು ಗೊತ್ತಿಲ್ಲದೆ ಮಾಡಿದಂತಹ ಎಡವಟ್ಟಿಗೆ ಬೆಲೆ ತೆರಬೇಕಾಯ್ತು. ಅದ್ರ ಜೊತೆಗೆ ಏನಾಯ್ತು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದ್ರ ಜೊತೆಗೆ ಉಸ್ತುವಾರಿಗಳಾಗಿ ಮಾಡಿದಂತಹ ತಪ್ಪಿಗೆ ಉಗ್ರ ಮಂಜು ಹಾಗೆ ಚೈತ್ರ ಅವರು ಬೆಂಡೆತ್ತಿಸಿಕೊಳ್ತಾರೆ. ಜೊತೆಗೆ ಈ ವಿಚಾರಗಳು ಗೊತ್ತಿದ್ರು ಸಹ ಇಷ್ಟೆಲ್ಲ ಹಾರಾಡಿ ಕೂಗಾಡುವಂತವ್ರು ಯಾಕೆ ಸುಮ್ಮನಿದ್ರಿ ಅನ್ನುವಂತೆ ರಜತ್ ಹಾಗೆ ಮೋಕ್ಷಿತಾಗೂ ಕಿಚ್ಚನ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಭವ್ಯ ಗೌಡ ಅವರು ಒಂದು ಎಡವಟ್ಟನ್ನ ಮಾಡ್ಕೊಳ್ತಾರೆ, ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ. ಆದ್ರೆ ಈ ವಿಚಾರವನ್ನ ಪ್ರಶ್ನೆ ಮಾಡಿದ್ರು ಸಹ ಇಲ್ಲ, ಅದು ಬಾಲ್ ಇಲ್ಲೇ ಬಿದ್ದಿತ್ತು ಅನ್ನುವಂತೆ ಬಿಂಬಿಸಿ ಆಟವನ್ನ ಮುಂದುವರಿಸ್ತಾರೆ. ಅವ್ರದ್ದು ಸಹ ಒಂದು ರೀತಿಯ ತಪ್ಪು ಕಾಣಿಸ್ತಾ ಇದೆ. ಅದೇನೇ ಇದ್ರೂ ಸಹ ಉಸ್ತುವಾರಿಗಳು ಅದನ್ನ ಹೇಳಬೇಕಿತ್ತು. ಎಲ್ಲವೂ ಆಗ ಹೋಗಿದೆ. ಆದ್ರೆ ಈ ರೀತಿಯಾಗಿ ನಡೆದ್ರೆ ವೀಕ್ಷಕರಿಗೂ ಒಂದು ಅಭಿಪ್ರಾಯ ಮೂಡುತ್ತೆ, ಯಾಕೆ ಈ ಒಂದು ಆಟವನ್ನ ಕ್ಯಾನ್ಸಲ್ ಮಾಡಲಿಲ್ಲ, ಅಥವಾ ಇದನ್ನ ಯಾಕೆ ಪರಿಗಣನೆಗೆ ತೆಗೆದುಕೊಳ್ತಿದ್ದೀರಿ, ಇಷ್ಟೆಲ್ಲ ಮೋಸ ಮಾಡಿ ಆಡಿದ್ರು ಇನ್ನು ಇವ್ರನ್ನ ಕ್ಯಾಪ್ಟನ್ ಆಗಿ ಉಳಿಸ್ಕೊಳ್ಬೇಕಂತ. ಹಾಗಾದ್ರೆ ಏನಾಯ್ತು ಕಿಚ್ಚನ ಪಂಚಾಯತಿಯಲ್ಲಿ, ಏನಾಗಬಹುದು ಅನ್ನೋದನ್ನ ನಾವು ನೋಡೋದಾದ್ರೆ ನಾವು ಕಳೆದ ಸೀಸನ್ಗೆ ಹೋಗ್ಬೇಕಾಗುತ್ತೆ. ಕಳೆದ ಸೀಸನ್ ಅಲ್ಲಿ ಏನಾಗಿತ್ತು, ವರ್ತೂರ್ ಸಂತೋಷ್ ಅವರು ಇದೇ ರೀತಿಯಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲೇ ವಿನಯ್ ಗೌಡ ಅವರ ಜೊತೆಗೆ ಒಂದು ಒಪ್ಪಂದವನ್ನ ಮಾಡಿಕೊಳ್ತಾರೆ. ಅಲ್ಲಿಯೂ ಸಹ ಕ್ಯಾಪ್ಟನ್ಸಿ ವಿಚಾರದಲ್ಲಿ ವರ್ತೂರ್ ಸಂತೋಷ್ ಅವರು ಆಯ್ಕೆ ಆಗ್ತಾರೆ. ಆದ್ರೆ ಏನಾಗುತ್ತೆ, ಒಪ್ಪಂದ ಮಾಡಿಕೊಂಡಂತಹ ಕಾರಣಕ್ಕಾಗಿ ಅಲ್ಲಿಯೂ ಸಹ ಒಂದು ತಪ್ಪಾಗುತ್ತೆ. ಕಡೆಯಲ್ಲಿ ಏನಾಗುತ್ತೆ, ವಾರದ ಪಂಚಾಯಿತಿಯಲ್ಲಿ ಆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಗೆದ್ದಂತಹ ಒಂದು ವರ್ತೂರ್ ಸಂತೋಷ್ ಅವರ ಕ್ಯಾಪ್ಟನ್ಸಿಯನ್ನೇ ಅನರ್ಹಗೊಳಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಕ್ಯಾಪ್ಟನ್ ಆಗಿ ಮುಂದಿನ ವಾರಕ್ಕೆ ಪಡೆದಂತಹ ಇಮ್ಯುನಿಟಿಯನ್ನು ಸಹ ಕಸಿದುಕೊಳ್ತಾರೆ. ಇದೀಗ ಭವ್ಯ ಗೌಡ ಅವರ ಸರದಿ. ಈ ವಾರಾಂತ್ಯದಲ್ಲಿ ಕ್ಯಾಪ್ಟನ್ ಆಗಿ ಏನು ಆಯ್ಕೆ ಆಗಿದ್ರು ಅದನ್ನ ಅನರ್ಹಗೊಳಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಜೊತೆಗೆ ಮುಂದಿನ ವಾರಕ್ಕೆ ಏನು ಇಮ್ಯುನಿಟಿ ಪಡೆದಿದ್ರು ಅದು ಕೂಡ ಕ್ಯಾನ್ಸಲ್ ಆಗಿದೆ. ಇದು ಭವ್ಯ ಅವರಿಗೆ ಒಂದು ಬಿಗ್ ಶಾಕ್ ಅಂತಲೇ ಹೇಳ್ಬಹುದು. ಕಿಚ್ಚನ ಕ್ಲಾಸ್ ನ ಜೊತೆಗೆ ಈ ಒಂದು ಕ್ಯಾಪ್ಟನ್ ಆದಂತಹ ಖುಷಿಯಲ್ಲಿ ಏನಿದ್ರು ಅದನ್ನ ಇದಕ್ಕಿದ್ದಂತೆ ಇಲ್ಲ ಅಂದ್ಬಿಟ್ರೆ ಯಾವ ರೀತಿಯಾಗಿ ಶಾಕ್ ಆಗ್ಬೋದು, ಆ ರೀತಿಯಾದಂತಹ ಶಾಕ್ ಈಗ ಭವ್ಯ ಗೌಡ ಅವರಿಗೆ ಎದುರಾಗಿದೆ ಅಂತ ಹೇಳ್ಬೋದು. ಇನ್ನು ಕಡೆಯ ವಾರಗಳು ಇದು ಬೇರೆ. ಈ ಹಂತದಲ್ಲಿ ಟಾಪ್ 5ಕ್ಕೆ ಆಯ್ಕೆ ಆಗ್ಬೇಕು ಅಂತ ಹೇಳಿದ್ರೆ ಈ ವಾರದಲ್ಲಿ ಒಂದು ಉತ್ತಮ ಪ್ರದರ್ಶನ ಕೊಡಬೇಕು. ಅದರಲ್ಲೂ ಕ್ಯಾಪ್ಟನ್ ಆದ್ರು ಅಂತ ಹೇಳಿದ್ರೆ ಕಡೆಯಲ್ಲಿ ಬಹಳ ಒಳ್ಳೆಯ ಅವಕಾಶಗಳು ಸಿಗುತ್ತೆ, ಹೈಲೈಟ್ ಆಗೋದಕ್ಕೆ ಸಾಕಷ್ಟು ಅವಕಾಶಗಳು ಸಿಗುತ್ತೆ. ಆದ್ರೆ ಅದೆಲ್ಲದರಿಂದ ಈಗ ಭವ್ಯಗೌಡ ಅವರು ವಂಚಿತರಾಗಿದ್ದಾರೆ. ಹಾಗಾದ್ರೆ ಮುಂದೆ ಏನಾಗಬಹುದು, ಟಾಪ್ 5ಕ್ಕೆ ಯಾವೆಲ್ಲ ಸ್ಪರ್ಧಿಗಳು ಆಯ್ಕೆ ಆಗಬಹುದು ಅನ್ನೋಂತಹ ಕುತೂಹಲ ಸದ್ಯಕ್ಕಿದೆ. ಇದಿಷ್ಟು ವಾರದ ಪಂಚಾಯಿತಿಯಲ್ಲಿ ನಡೆದಂತಹ ಘಟನೆಗಳು. ಹಾಗಾದ್ರೆ ವೀಕ್ಷಕರೇ, ನಿಮ್ಮ ಪ್ರಕಾರ ಇಲ್ಲಿ ಯಾರದ್ದು ತಪ್ಪು, ಉಸ್ತುವಾರಿಗಳದ್ದ ಅಥವಾ ಭವ್ಯಗೌಡ ಅವರದ ಅಥವಾ ರಜತ್ ಹಾಗೆ ಮೋಕ್ಷಿತಾ ಅವರದ? ತಪ್ಪದೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಇದೇ ರೀತಿಯಾದಂತಹ ಅಪ್ಡೇಟ್ನ ನೋಡೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.